ಎಲ್ರಿಗೂ ನಮಸ್ಕಾರ. ಇವತ್ ನಾವು ಒಂದು ತುಂಬಾನೇ ಅದ್ಭುತವಾದ ವಿಷಯದ ಬಗ್ಗೆ ಮಾತಾಡೋಣ. ಪ್ರತಿಯೊಬ್ಬ ವಿಶ್ವಾಸಿಯಲ್ಲೂ ಒಬ್ಬ ನಾಯಕ ಅಡಗಿರ್ತಾನೆ ಅಲ್ವಾ? ಆ ನಾಯಕತ್ವದ ಸಾಮರ್ಥ್ಯವನ್ನ ಹೊರತರೋದು ಹೇಗೆ? ಅದಕ್ಕಾಗಿಯೇ ಒಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಆದ ವಿಧಾನ ಇದೆ. ಯೋಚನೆ ಮಾಡಿ, ನಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಆತ್ಮಿಕ ಸುಗ್ಗಿ ಇದೆ. ಆದರೆ ಅದನ್ನು ಕೊಯ್ಯಲು ಕೆಲಸಗಾರರು ಕಡಿಮೆ. ಈ ದೊಡ್ಡ ಅವಕಾಶವನ್ನು ನಾವು ಹೇಗೆ ಬಳಸ್ಕೊಳ್ಬೋದು? ಇದಕ್ಕೆ ಉತ್ತರ ಇರೋದು ಶಿಷ್ಯರನ್ನು ರೂಪಿಸುವ ಚಳುವಳಿಯಲ್ಲಿ, ಅಂದ್ರೆ ಡಿಸೈಪಲ್ ಮೇಕಿಂಗ್ ಮೂವ್ಮೆಂಟ್ ಅಥವಾ ಡಿಎಂಎಂನಲ್ಲಿ. ಡಿಎಂಎ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಕೇವಲ ಕೆಲವು ನಾಯಕರಿಂದ ನಡೆಯುವ ಕೆಲಸ ಅಲ್ಲ. ಬದಲಾಗಿ ಪ್ರತಿಯೊಬ್ಬ ಸಾಮಾನ್ಯ ವಿಶ್ವಾಸಿಯೂ ದೇವರ ಸೈನ್ಯದಲ್ಲಿ ಒಬ್ಬ ಸೈನಿಕನಾಗೋದು. ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರವರ ಜಾಗದಲ್ಲೇ ಸಬಲೀಕರಣಗೊಳಿಸುವ ಒಂದು ಅದ್ಭುತವಾದ ಚಳುವಳಿ ಇದು. ಹಾಗಾದ್ರೆ ಈ ಚಳುವಳಿಯನ್ನ ನಾವು ಶುರು ಮಾಡೋದು ಹೇಗೆ? ಪ್ರತಿಯೊಬ್ಬ ಸಾಮಾನ್ಯ ವಿಶ್ವಾಸಿಯನ್ನು ಒಬ್ಬ ನಾಯಕನನ್ನಾಗಿ ರೂಪಿಸಲಿಕ್ಕೆ ಒಂದು ಸಿಂಪಲ್ ಆದ್ರೆ ಶಕ್ತಿಯುತವಾದ ಒಂದು ಸಾಧನ ಇದೆ. ಆ ಸಾಧನವೇ ಐಗ್ರೋ ಕೋಚಿಂಗ್ ಮಾದರಿ. ಹೌದು, ಈ ಐಗ್ರೋ ಅನ್ನೋ ಮಾಡೆಲ್ ಪ್ರತಿಯೊಬ್ಬ ವಿಶ್ವಾಸಿಯನ್ನ ಸಬಲೀಕರಣಗೊಳಿಸೋಕೆ ಇರೋ ಒಂದು ಕೀಲಿಕ ಇದ್ದಾಗೆ. ಇದು ಕೇವಲ ಒಂದು ಹೆಸರಲ್ಲ, ಬದಲಾಗಿ ಇದೊಂದು ಪರಿವರ್ತನೆ ತರುವಂತಹ ಸಂಭಾಷಣೆಯ ವಿಧಾನ. ಐಗ್ರೋ ಅಂದ್ರೆ, ಐ ಅಂದ್ರೆ ಇನ್ವೈಟ್ ಅಂದ್ರೆ ಆಹ್ವಾನಿಸುವುದು, ಜಿ ಅಂದ್ರೆ ಗೋಲ್ ಅಂದ್ರೆ ಗುರಿ, ಆರ್ ಅಂದ್ರೆ ರಿಯಾಲಿಟಿ ಅಂದ್ರೆ ವಾಸ್ತವ, ಓ ಅಂದ್ರೆ ಆಪ್ಷನ್ಸ್ ಅಂದ್ರೆ ಅವಕಾಶಗಳು, ಮತ್ತು ಡಬ್ಲ್ಯೂ ಅಂದ್ರೆ ವಿಲ್ ಡೂ ಅಂದ್ರೆ ಮಾಡುವೇನು. ಈ 5 ಹಂತಗಳು ನಮ್ಮ ಸಂಭಾಷಣೆಗೆ ಒಂದು ಸ್ಪಷ್ಟವಾದ ರೂಪ ಕೊಡುತ್ತೆ. ಐಗ್ರೋ ಅಂತ ಕೇಳಿದ ತಕ್ಷಣ ಇದೇನೋ ದೊಡ್ಡ ಕಂಪನಿ ಮೀಟಿಂಗ್ ತಂತ್ರದ ಥರ ಇದೆಯಲ್ಲ ಅಂತ ಅನ್ಕೋಬೇಡಿ. ಖಂಡಿತ ಇಲ್ಲ. ಇದು ಸಂಪೂರ್ಣವಾಗಿ ಆತ್ಮಿಕ ಮತ್ತು ಸಂಬಂಧವನ್ನು ಆಧರಿಸಿದ ಒಂದು ಸರಳ ಪ್ರಕ್ರಿಯೆ. ನಿಯಮಗಳಿಗಿಂತ ಹೆಚ್ಚಾಗಿ ಸಂಬಂಧಕ್ಕೆ ಇಲ್ಲಿ ಮಹತ್ವ. ಯಾರು ಬೇಕಾದರೂ ಇದನ್ನ ಬಳಸ್ಬೋದು. ಈಗ ಈ ಮಾಡೆಲ್ಲು ಯಶಸ್ವಿಯಾಗಬೇಕಾದ್ರೆ ಒಂದು ತುಂಬಾನೇ ಮುಖ್ಯವಾದ ನಿಯಮ ಇದೆ. ಇದು ನಾವು ನಾಯಕತ್ವದ ಬಗ್ಗೆ ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸ್ಬಿಡುತ್ತೆ. ಆ ನಿಯಮವನ್ನು ಹೇಳೋಕೆ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ. ಒಬ್ಬ ಕೋಚ್ನ ಮುಖ್ಯ ಕೆಲಸ ಏನು? ಉತ್ತರಗಳನ್ನ ಕೊಡೋದಾ ಅಥವಾ ಬೇರೆ ಏನಾದರೂ ಇದೆಯಾ? ಐಗ್ರೋ ಮಾಡೆಲಿನ ಸೀಕ್ರೆಟ್ ಇದೇ ನೋಡಿ. ಕೋಚ್ ಉತ್ತರಗಳನ್ನು ಕೊಡಬಾರದು, ಬದಲಾಗಿ ಸರಿಯಾದ ಪ್ರಶ್ನೆಗಳನ್ನು ಕೇಳಬೇಕು. ಯಾಕಂದ್ರೆ ಬೋಧನೆ ಮಾಡೋದ್ರಿಂದ ನಾವು ಜ್ಞಾನವನ್ನು ಮಾತ್ರ ಕೊಡುತ್ತೀವಿ, ಆದರೆ ಸರಿಯಾದ ಪ್ರಶ್ನೆ ಕೇಳೋದ್ರಿಂದ ಇನ್ನೊಬ್ಬ ವ್ಯಕ್ತಿ ದೇವರ ಸ್ವರವನ್ನು ಕೇಳೋಕೆ ನಾವು ಸಹಾಯ ಮಾಡ್ತೀವಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ಈ ಮಾದರಿಯಲ್ಲಿ ನಿಜವಾದ ಕೋಚ್ ಪವಿತ್ರಾತ್ಮ. ಮನುಷ್ಯರಾದ ನಾವು ಕೇವಲ ಒಂದು ಸೇತುವೆ ಇದ್ದ ಹಾಗೆ. ನಮ್ಮ ಪ್ರಶ್ನೆಗಳ ಮೂಲಕ ಇನ್ನೊಬ್ಬ ವ್ಯಕ್ತಿ ಪವಿತ್ರಾತ್ಮನ ಸ್ವರವನ್ನ ಕೇಳಿ ತಮ್ಮೊಳಗಿನ ಉತ್ತರವನ್ನ ಕಂಡುಕೊಳ್ಳೋಕೆ ನಾವು ಸಹಾಯ ಮಾಡ್ತೀವಿ ಅಷ್ಟೇ. ಸರಿ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದ್ರೆ ನಿಜ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಕೆಲಸ ಮಾಡುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಸ್ಯಾಮ್ಯುಯಲ್ ಕೋಚ್ ಮತ್ತು ಫಿಲಿಪ್ ತರಬೇತಿ ಪಡೆಯುವವರ ನಡುವಿನ ಒಂದು ಸಂಭಾಷಣೆಯನ್ನು ನೋಡೋಣ. ಈ ಸಂಭಾಷಣೆಯ 5 ಹಂತಗಳನ್ನ ನಾವು ಒಂದೊಂದಾಗಿ ಗಮನಿಸೋಣ. ಸ್ಯಾಮ್ಯುಯಲ್ ಹೇಗೆ ಪ್ರಶ್ನೆಗಳ ಮೂಲಕ ಫಿಲಿಪ್ಸ್ಗೆ ಮಾರ್ಗದರ್ಶನ ನೀಡುತ್ತಾನೆ ಅಂತ ನೋಡಿ. ಸಂಭಾಷಣೆ ಶುರುವಾಗೋದು ಪ್ರಾರ್ಥನೆಯಿಂದ. ಆಮೇಲೆ ಇತ್ತೀಚೆಗೆ ದೇವರು ನಿಮ್ಮ ಜೀವನದಲ್ಲಿ ಏನು ಮಾಡಿದ್ದಾರೆ ಅನ್ನೋ ಥರದ ಪ್ರಶ್ನೆಗಳ ಮೂಲಕ ಒಂದು ಆತ್ಮೀಕ ಸಂಬಂಧ ಬೆಳೆಯುತ್ತೆ. ಇದು ಬಿಸ್ನೆಸ್ ಮೀಟಿಂಗ್ ಅಲ್ಲ, ಇದೊಂದು ಆತ್ಮಿಕ ಬಂಧ. ಇಲ್ಲಿ ಸ್ಯಾಮ್ಯುಯಲ್ ತನ್ನ ಗುರಿಗಳನ್ನ ಫಿಲಿಪ್ ಮೇಲೆ ಹೇರೋದಿಲ್ಲ, ಬದಲಾಗಿ ದೇವರು ನಿಮಗೆ ಏನ್ ತೋರಿಸ್ತಿದ್ದಾರೆ ಅಂತ ಕೇಳುವ ಮೂಲಕ ಫಿಲಿಪ್ ತನ್ನ ಸ್ವಂತ ದರ್ಶನವನ್ನ ಕಂಡುಕೊಳ್ಳೋಕೆ ಸಹಾಯ ಮಾಡ್ತಾನೆ. ಮುಂದಿನ ಹಂತ ವಾಸ್ತವವನ್ನು ಒಪ್ಪಿಕೊಳ್ಳೋದು. ಸ್ಯಾಮ್ಯುಯಲ್, ನೀವು ಎದುರಿಸ್ತಿರುವ ಅತಿ ದೊಡ್ಡ ಅಡಚಣೆ ಯಾವುದು ಅಂತ ಕೇಳಿ ಫಿಲಿಪ್ ತನ್ನ ಈಗಿನ ಪರಿಸ್ಥಿತಿ, ತನ್ನ ಭಯಗಳು ಮತ್ತು ಸವಾಲುಗಳನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋಕೆ ಪ್ರೋತ್ಸಾಹಿಸ್ತಾನೆ. ಇದೇ ನೋಡಿ ಅದ್ಭುತವಾದ ತಿರುವು. ಒಬ್ಬ ಸಾಂಪ್ರದಾಯಿಕ ನಾಯಕ ತಕ್ಷಣವೇ ಹೀಗೆ ಮಾಡಿ ಅಂತ ಪರಿಹಾರ ಕೊಟ್ಬಿಡ್ತಾನೆ. ಆದ್ರೆ ಸ್ಯಾಮ್ಯುಯಲ್ ಒಬ್ಬ ಕೋಚ್ ಆಗಿ ಯಾವುದೇ ಅಡೆತಡೆಗಳಿಲ್ಲದಿದ್ರೆ ನೀವ್ ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತಾನೆ. ಈ ಪ್ರಶ್ನೆ ಫಿಲಿಪ್ನಿಂದಲೇ ಪರಿಹಾರವನ್ನು ಹೊರತರಲು ಸಹಾಯ ಮಾಡುತ್ತೆ. ಫಿಲಿಪ್ ಯೋಚನೆ ಮಾಡಿದಾಗ ಅವನ ಮನಸ್ಸಿಗೆ ಒಂದು ಪರಿಹಾರ ಬರುತ್ತೆ. ಜನರು ತಮ್ಮ ಒಯ್ಕೋಸ್ನಿಂದಲೇ ಶುರು ಮಾಡಬಹುದು. ಒಯ್ಕೋಸ್ ಅನ್ನೋದು ಒಂದು ಗ್ರೀಕ್ ಪದ. ಇದರರ್ಥ ಮನೆ ಅಥವಾ ನಮ್ಮ ಪ್ರಭಾವದ ವಲಯ. ಅಂದ್ರೆ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ನಮಗೆ ಈಗಾಗಲೇ ಪರಿಚಯ ಇರೋ ಜನ. ಕೊನೆಯದಾಗಿ ವಿಲ್ ಡೂ ಹಂತ ಅಂದ್ರೆ ಆಕ್ಷನ್ ಪ್ಲಾನ್. ಈ ವಾರ ನೀವು ತೆಗೆದುಕೊಳ್ಳಲಿರುವ ನಿಖರವಾದ ಹೆಜ್ಜೆಗಳೇನು ಎಂಬ ಪ್ರಶ್ನೆ ಫಿಲಿಪ್ನನ್ನು ಕ್ರಿಯೆಗೆ ಇಳಿಸುತ್ತೆ.
ಇದು ಅವನಿಗೆ ಒಂದು ಸ್ಪಷ್ಟವಾದ ಕ್ರಿಯಾಯೋಜನೆಯನ್ನು ರೂಪಿಸೋಕೆ ಮತ್ತು ಜವಾಬ್ದಾರನಾಗಿರೋಕೆ ಸಹಾಯ ಮಾಡುತ್ತೆ. ಸರಿ, ಇಷ್ಟೊತ್ತು ಸ್ಯಾಮ್ಯುಯಲ್ ಮತ್ತು ಫಿಲಿಪ್ ಕಥೆ ನೋಡಿದ್ವಿ. ಈಗ ನಮ್ಮ ಸರದಿ. ಈ ಅದ್ಭುತವಾದ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅನ್ವಯಿಸೋ ಸಮಯ ಬಂದಿದೆ. ಇದು ಕೇವಲ ಅವರಿಬ್ಬರಿಗೆ ಮಾತ್ರ ಅಲ್ಲ, ಇದು ನಮಗೂ ಅನ್ವಯಿಸುತ್ತದೆ. ಈ ಮುಖ್ಯವಾದ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ. ಕೋಚಿಂಗ್ ಅಂದ್ರೆ ಉತ್ತರ ಕೊಡೋದಲ್ಲ, ಬದಲಿಗೆ ಸರಿಯಾದ ಪ್ರಶ್ನೆಗಳನ್ನು ಕೇಳಿ ಪವಿತ್ರಾತ್ಮನಿಗೆ ದಾರಿ ಮಾಡಿಕೊಡೋದು. ನಮ್ಮ ಪ್ರಭಾವದ ವಲಯದಿಂದಲೇ, ಅಂದ್ರೆ ನಮ್ಮ ಒಯ್ಕೋಸ್ನಿಂದಲೇ ಇದನ್ನ ಪ್ರಾರಂಭಿಸೋಣ. ಈ ಸತ್ಯವನ್ನು ಹೃದಯದಲ್ಲಿಟ್ಟುಕೊಳ್ಳಿ. ಒಬ್ಬ ವಿಶ್ವಾಸಿ ಕೇವಲ ಒಬ್ಬ ವಿಶ್ವಾಸಿ ಮಾತ್ರ ಅಲ್ಲ, ಆತ ಅಥವಾ ಆಕೆ ಶಿಷ್ಯರನ್ನು ರೂಪಿಸುವ ಒಬ್ಬ ಕೋಚ್. ದೇವರು ನಮ್ಮನ್ನು ಈ ಮಹಾನ್ ಕಾರ್ಯಕ್ಕಾಗಿ ಬಳಸಲು ಇಷ್ಟಪಡುತ್ತಾರೆ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ನಾವು ಮುಗಿಸೋಣ. ಇವತ್ತು ಕಲಿತದ್ದನ್ನು ಬಳಸಿ ಈ ವಾರ ಯಾರ ಜೀವನದಲ್ಲಿ ಬದಲಾವಣೆ ತರಬಹುದು, ಯಾರನ್ನು ಸಬಲೀಕರಣಗೊಳಿಸಬಹುದು? ಬನ್ನಿ ಕಾರ್ಯಪ್ರವೃತ್ತರಾಗೋಣ.